ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಭಾರ್ಗವಿ ಹಾಜರಾಗೇ ಬಿಟ್ರು. ಹಾಗಿದ್ರೆ ಇಲ್ಲಿ ಬೃಂದಾಗೆ ಶಾಕ್ ಕೊಡೋದಕ್ಕೆ ಭಾರ್ಗವಿ ಮಾತ್ರ ಬರಲಿಲ್ಲ. ಭಾರ್ಗವಿ ಜೊತೆ ಬಂದಿದ್ಯಾರು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಕಾಳಿ ಅವತಾರವನ್ನ ತಾಳಿದ್ದ ಗಂಗಾಗೆ ಹೆಚ್ಚಿಗೂ ಹತ್ರವಾಗ್ತಿದ್ದಾರೆ. ಈ ಕಡೆ ಗಂಗಾಗೆ ಬಿಸಿ ಮುಟ್ಟಿಸ್ತಿರೋ ಕಾಳಿ ನಿಜಕ್ಕೂ ಗಂಗಾ ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಇದರ ನಡುವೆ ಟಿವಿಲೆಲ್ಲ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಕಾಳಿ ಮತ್ತೆ ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ದಂತ ಇಬ್ಬರನ್ನ ಅಟ್ಯಾಕ್ ಮಾಡಿ ಅವರನ್ನ ಕೂಡ ಬಂಧಿಸಿದಾಳೆ. ಅವರು ಕೂಡ ಪೊಲೀಸರಿಗೆ ಕೈವಶವಾಗಿದ್ದಾರೆ ಅಂತ ಹೇಳಿ ಬರ್ತದೆ. ಇದರಿಂದಾಗಿ ಶಕ್ತಿ ಪ್ರಸಾದ್ ತಲೆ ಕೆಟ್ಟು ಹೋಗುತ್ತೆ. ಏನ್ ಡ್ಯಾಡಿ ಏನಾಯ್ತು ಅಂತ ಗೊತ್ತಿದ್ಯಾ ಅಂತ ವಿಕಿ ಹೇಳೋಕೆ ಬಂದದ. ಎಲ್ಲವನ್ನ ಕೂಡ ನಾನು ಆಲ್ರೆಡಿ ನೋಡಿದ್ದಾಯ್ತು, ಕೆಲಸ ಆಗೋಕ್ಕೂ ಮುನ್ನನೇ ಈ ರೀತಿ ಆಗ್ಬಿಟ್ಟಿದ್ಯಲ್ಲ, ಏನ್ ಮಾಡುದು ಅಂತ ಶಕ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ. ಏನ್ ಡ್ಯಾಡಿ ಈ ರೀತಿ ಆಗ್ತದೆ, ಯಾರದು ಡ್ಯಾಡ್ ಕಾಳಿ ಇಷ್ಟೆಲ್ಲ ತಲೆ ಕೆಡಿಸ್ತಿದ್ದಾಳಲ್ಲ ಅಂತ ವಿಕಿ ಹೇಳಿದಾಗ, ಕಾಳಿ ಯಾರು ಅನ್ನೋದನ್ನ ನಾವು ಪತ್ತೆ ಹಚ್ಚಲೇಬೇಕು, ಯಾರಿದು ಅದು ಖಂಡಿತ ಅವಳನ್ನಂತೂ ಹುಡುಕಿ ಸುಮ್ಮನೆ ಬಿಡಬಾರ್ದು ಅಂತ ಶಕ್ತಿ ಹೇಳ್ತಾರೆ. ಎಲ್ಲಿಂದ ಹುಡ್ಕೋದು ಡ್ಯಾಡ್ ಆ ಕಾಳಿಯನ್ನ? ಬರೀ ಬರ್ತಾಳೆ, ಕೆಲಸ ಮಾಡ್ತಾಳೆ, ಹೋಗ್ತಾನೆ ಇರ್ತಾಳೆ, ಈಗ ಕೆಲಸನೇ ಆಗಿಲ್ಲ, ಜಸ್ಟ್ ಪ್ಲಾನ್ ಅನ್ನೇ ಫ್ಲಾಪ್ ಮಾಡಿ ಹೋಗಿದಾಳಲ್ಲ ಅಂತ ವಿಕಿ ತಲೆ ಕೆಡಿಸ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಬೃಂದ ಕರೆ ಮಾಡ್ತಾರೆ. ಏನದು ಸರಿಯಾದ ಟೈಮ್ಗೆ ಕಾಲ್ ಮಾಡ್ತಿದ್ದಾಳಲ್ಲ ಈ ಬೃಂದ ಅಂತ ಅನ್ಕೊಂಡಿದ್ದೆ. ಶಕ್ತಿ ಕಾಲ್ ರಿಸೀವ್ ಮಾಡ್ತಾರೆ. ಇಲ್ಲಿ ಅಂಕಲ್, ನನಗೆ ಗಾಯತ್ರಿ ದೇವಿ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಬೇಕು, ಎಲ್ಲಿದ್ದಾರೆ ಅವರು, ನಾನು ನೋಡಬೇಕು ಅಂತ ಬೃಂದ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಬೃಂದ, ನನ್ನ ತಲೆನೇ ಕೆಟ್ಟೋಗಿದೆ, ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂದಾಗ, ನೋಡಿ ಅಂಕಲ್ ನಿಮ್ಗೆ ಏನೇ ಸಮಸ್ಯೆ ಇರಬಹುದು, ಆ ಸಮಸ್ಯೆನೆಲ್ಲ ಬಗೆಹರಿಸಬೇಕಾಗಿರೋದು ನಮ್ಮ ಮಾವನೇ ತಾನೆ, ಆದರೆ ನಮ್ಮ ಮಾವನೇ ನಿಮಗೆ ತಿರುಗಿ ಬಿದ್ದಿದ್ದಾರಲ್ಲ, ಇಲ್ಲಿ ಭಾರ್ಗವಿಯನ್ನ ಸೊಸೆ ಅಂತ ಒಪ್ಕೊಂಡು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಿದ್ಯಾ ಅಂತ ಹೇಳಿ ಬೃಂದ ಕೇಳಿದಾಗ, ನೋಡು ಬೃಂದ, ನಾನು ಅವತ್ತೇ ಹೇಳಿದ್ದೀನಿ ಜಿ.ಪಿ ನನ್ನನ್ನು ದಾಟಿ ಏನನ್ನ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ. ಖಂಡಿತವಾಗ್ಲೂ ಗಾಯತ್ರಿ ದೇವಿ ನನ್ನ ಬಳಿ ಇರೋ ತನಕ, ಆ ಒಂದು ಅಸ್ತ್ರ ನನ್ನ ಬಳಿ ಇರೋ ತನಕ ಜಿ.ಪಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಶಕ್ತಿ ಹೇಳ್ತಾರೆ. ಜೊತೆಗೆ ನೀನು ಏನೇ ಹೇಳಿದ್ರು ಏನೇ ಮಾಡಿದ್ರು ಕೂಡ ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅನ್ನೋ ವಿಷಯವನ್ನ ನಾನು ನಿನ್ನ ಹತ್ರ ಹೇಳೋದಿಲ್ಲ, ಅದೇ ನನ್ನ ಅಂತಿಮ ಅಸ್ತ್ರ ಜಿ.ಪಿ ವಿರುದ್ಧ ಇರೋದು ಅಂತ ಹೇಳಿ ಶಕ್ತಿ ಪ್ರಸಾದ್ ಕಾಲ್ ಕಟ್ ಮಾಡ್ತಾರೆ. ಇತ್ತ ಕಡೆ ಬೃಂದ, ಅಂಕಲ್ ನೀವೇ ಹೇಳಲಿಲ್ಲ ಅನ್ನೋ ಮಾತ್ರಕ್ಕೆ ಗಾಯತ್ರಿ ದೇವಿ ಬಗ್ಗೆ ನಾನು ತಿಳ್ಕೊಳ್ಳೋದನ್ನ ಬಿಡ್ತೀನಿ ಅಂತ ಅನ್ಕೊಂಡ್ರ. ನನ್ನ ಗಂಡನ ಪ್ರೀತಿಯನ್ನ ಗಳಿಸ್ಕೊಳ್ಳೋದಕ್ಕೆ ನನಗೆ ಇರೋ ಒಂದೇ ಒಂದು ಚಾನ್ಸ್ ಅಂದ್ರೆ ಅದು ಗಾಯತ್ರಿ ದೇವಿ. ಖಂಡಿತ ಆಕೆಯನ್ನ ಹುಡುಕಿ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಬೃಂದ ಕೂಡ ಶಪಥ ಮಾಡ್ತಾಳೆ. ನಂತರ ಇಲ್ಲಿ ಗಂಗಾ ಹತ್ರ ಬಂದು ಅವರ PA ಮೇಡಮ್ ಎಲ್ಲ ಕೂಡ ಹಾಳಾಗೋಯ್ತು ಅಕ್ಕ, ಎಲ್ಲ ಕೂಡ ಸರ್ವನಾಶ ಆಗೋಯ್ತು, ಕೆಲಸ ಆಗೋಕ್ಕೂ ಮುನ್ನಾನೆ ಜಸ್ಟ್ ಪ್ಲಾನಿಂಗ್ ಅಲ್ಲೇ ಆ ಕಾಳಿ ಬಂದು ಎಲ್ಲವನ್ನ ಕೂಡ ಹಾಳು ಮಾಡಿಬಿಟ್ರು ಅಂತ ಹೇಳ್ತಿದ್ದಾಗೆ ಸಿಡಿದೇಳ್ತಾರೆ ಗಂಗಾ. ನನ್ನ ಮುಖಾನೇ ನೋಡೋದಕ್ಕೆ ಯಾರಿಂದ ಕೂಡ ಸಾಧ್ಯ ಆಗ್ತಿಲ್ಲ, ಅಂಥದ್ರಲ್ಲಿ ಎಲ್ಲರೂ ನನ್ನ ಮುಖಾನ ನೋಡಬೇಕು ಅಂತ ಬಯಸಿದ್ರೆ ನಾನು ಈ ಕಾಳಿ ಅನ್ನೋಳ ಮುಖಾನ ನೋಡಬೇಕು ಅನ್ಕೋತಿದ್ದೀನಲ್ಲ, ಹೆಜ್ಜೆ ಇಡ್ತಾ ನನ್ನ ಹತ್ರನೇ ಬರ್ತಿದ್ದಾಳಲ್ಲ, ಯಾರದು ಕಾಳಿ, ಅವಳು ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಗಂಗಾ ಹೇಳ್ತಾರೆ. ಆಕೆ ಕೆಂಪು ಬಟ್ಟೆಯನ್ನು ಮುಖಕ್ಕೆ ಹಾಕೊಂಡು ಬರ್ತಾಳೆ ಅನ್ನೋದು ಬಿಟ್ಟು ಬೇರೆ ಯಾವುದೇ ಮಾಹಿತಿ ಕೂಡ ಇಲ್ಲ ನಮ್ಮ ಕಡೆ, ಇವ್ರು ಎಲ್ಲರೂ ಕೂಡ ಹುಡುಕ್ತಾ ಇದ್ದೀವಿ ಅಂತ ಹುಡುಗ ಕೂಡ ತಿಳಿಸ್ತಾರೆ. ನಂತರ ಇಲ್ಲಿ ಶಕ್ತಿಗೆ ಕಾಲ್ ಮಾಡ್ತಾರೆ ಗಂಗಾ. ಆಲ್ರೆಡಿ ಶಕ್ತಿ ಮತ್ತೆ ವಿಕ್ಕಿ ಕಥೆನ ಮುಗಿಸೋದಕ್ಕೆ ಗಂಗಾ ರೌಡಿಗಳನ್ನ ಕಳಿಸಿದ್ದಾರೆ. ಅವರು ಆಲ್ರೆಡಿ ಬೆಂಕಿ ಹಚ್ಚಿ ಮುಗಿಸೋದಕ್ಕೆ ಮುಂದಾಗಿದ್ದಾರೆ. ಗಂಗಾ ದಯವಿಟ್ಟು ನಮ್ಮನ್ನು ಕಾಪಾಡು ಗಂಗಾ, ಏನು ಮಾಡಬೇಡ ಗಂಗಾ ಅಂತ ಹೇಳಿ ಶಕ್ತಿ ಪ್ರಸಾದ್ ಮತ್ತೆ ವಿಕ್ಕಿ ಪ್ರಾಣ ಭಿಕ್ಷೆಯನ್ನ ಕೇಳ್ತಿದ್ದಾರೆ. ಯಾಕೆ ಬೇಡ್ಕೋತಾ ಇದ್ದೀರಾ, ನನ್ಗೇನು ಹೇಳ್ದೆ, ಕಾಳಿಯನ್ನ ಹುಡುಕು ಅಂತ ಹೇಳ್ದೆ ಅಲ್ವಾ, ಆದರೆ ಏನು ಮಾಡಿದೆ ಶಕ್ತಿ ನೀನು, ಕಾಳಿಯನ್ನ ಅಸಡ್ಡೆ ಮಾಡಿದೆ, ಆದರೆ ಇವಾಗ ಕೆಲಸ ಆಗೋಕ್ಕೂ ಮುನ್ನನೇ ಪ್ಲಾನನ್ನೇ ಫ್ಲಾಪ್ ಮಾಡಿದಾಳೆ ಆ ಕಾಳಿ. ಅಂದಮೇಲೆ ನಿಮ್ಮಿಬ್ಬರನ್ನ ಉಳಿಸ್ತೀನ ನಾನು, ಖಂಡಿತವಾಗ್ಲೂ ಉಳಿಸೋದಿಲ್ಲ, ನನ್ನ ಕಾರ್ಯ ಆಗದೆ ಇದ್ರೆ ಯಾರನ್ನ ಕೂಡ ಉಳಿಸೋದಿಲ್ಲ ನಾನು ಅಂತ ಹೇಳಿ ಗಂಗಾ ಹೇಳ್ತಾರೆ. ದಯವಿಟ್ಟು ಗಂಗಾ ಸಮಯಾವಕಾಶ ಕೊಡು, ಖಂಡಿತವಾಗ್ಲೂ ಹುಡುಕ್ತೀವಿ ಅಂತ ಶಕ್ತಿ ಮತ್ತೆ ವಿಕ್ಕಿ ಕೇಳ್ಕೊತಾರೆ. ನನಗೆ 50 ಜನ ಬೇಕು, ಎಲ್ಲ ಕೂಡ ಆರೋಗ್ಯವಾಗಿರಬೇಕು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು, ಇದು ಫಾರಿನ್ದು ಡೀಲು, ಆಮೇಲೆ ಏನಾದರೂ ತೊಂದರೆ ಆಯಿತು ಅಂದರೆ ಖಂಡಿತವಾಗ್ಲೂ ನನ್ನ ಭವಿಷ್ಯನೇ ಸರ್ವನಾಶ ಆಗ್ಬಿಡತ್ತೆ, ಇದು ನನ್ನ ಫ್ಯೂಚರ್ಗೆ ಸಂಬಂಧಪಟ್ಟಿರುವುದು, ಯಾವುದೇ ತೊಂದರೆ ಆಗದೆ ನನ್ನ ಕೆಲಸವನ್ನ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ನಿಮ್ಮ ಕತ್ತಿಯನ್ನೇ ಮುಗಿಸ್ಬಿಡ್ತೀನಿ, ಮೊದಲು ಆ ಕಾಳಿಯನ್ನ ಕೂಡ ಹುಡುಕಿ ನನ್ನ ಕಣ್ಮುಂದೆ ತರಬೇಕು ಅಂತ ಹೇಳಿ ಗಂಗಾ ಕಾಲ್ ಕಟ್ ಮಾಡ್ತಾರೆ. ಏನಪ್ಪಾ ಇದು, ಈ ಗಂಗಾ ಈ ರೀತಿ ಹೆದರಿಸ್ತಿದ್ದಾಳಲ್ಲ, ಏನು ಮಾಡೋದು ಅಂತ ಹೇಳಿ ವಿಕ್ಕಿ ಮತ್ತೆ ಶಕ್ತಿ ಪ್ರಸಾದ್ ತಲೆ ಕೆಡಿಸ್ಕೊಂಡಿದ್ದಾರೆ. ಆ ಕಾಳಿ ಕತ್ತಿಯನ್ನಾದರೂ ಮುಗಿಸಿ ಪರವಾಗಿಲ್ಲ, ನಮ್ಮ ಕೆಲಸವನ್ನ ನಾವು ಮಾಡಲೇಬೇಕು, ಜೀವನ ಉಳಿಸ್ಕೊಳ್ಳೇಬೇಕು ಅಂತ ಶಕ್ತಿ ಮತ್ತೆ ವಿಕ್ಕಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಂತರ ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ. ಊಟ ಮಾಡೋ ಸಮಯಕ್ಕೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಬಂದಿದೆ. ನಾವೇ ಇವತ್ತು ಅಡುಗೆ ಮಾಡಿರೋದು ಅಂತ ಹೇಳಿ ಬಡಿಸ್ತಾರೆ. ಊಟ ಮಾಡ್ದಂತ ನಿರ್ಮಲಾ ಪಾಟೀಲ್ ಹಾಗೆ ಸಾಕ್ಷಿ ಎಷ್ಟು ಚೆನ್ನಾಗಿದೆ, ಆ ಕಾಯಿನ ಮುಂದೆ ಇವಳ ಕೈಲೇ ಅಡುಗೆ ಮಾಡಿಸ್ಬೇಕು, ನಾವು ಅಡುಗೆ ಮಾಡೋದು ತಪ್ಪು ಹೋಗುತ್ತೆ, ತುಂಬ ರುಚಿಯಾಗಿ ಮಾಡಿದಾಳು ಇವಳು ಅಂತ ಹೇಳಿ ತಮ್ಮಲ್ಲೇ ಮಾತನಾಡ್ಕೋತಾರೆ. ನಂತರ ಇಲ್ಲಿ ಇಷ್ಟೊತ್ತು ಕಾದಿದ್ದಕ್ಕೂ ಕೂಡ ಹೊಟ್ಟೆ ತುಂಬ ಊಟ ಹಾಕಿದ್ರಮ್ಮ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅನ್ನಪೂರ್ಣ ಮಗಳು ಅನ್ನಪೂರ್ಣಾನೇ ಅಂತ ಹೇಳಿ ಶ್ರೀಮಂತ್ ಅವರು ಹಾಡಿ ಹೊಗಳುತ್ತಾರೆ. ನಂತರ
ಅರ್ಜುನ್ಗೆ ತುಂಬ ಖುಷಿ ಆಗುತ್ತೆ, ಬಿಕಾಸ್ ತನ್ನ ಹೆಂಡತಿಯನ್ನು ಹೊಗಳುತ್ತಿದ್ದಾರೆ ಅಂತ. ಜಿ ಪಿ ಪಾಟೀಲ್ ಏನು ಕಡಿಮೆ ಇಲ್ಲ, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಭಾರ್ಗವಿ, ಸುಮ್ಮನೆ ಕೋಟು ಗೀಟು ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡೆಲ್ಲ ಇದೆಯಲ್ಲ, ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಬೇರೆ ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ಅಡುಗೆ ಮಾಡಿಕೊಂಡೇ ಇರ್ಬೋದಲ್ವಾ ಅಂತ ಹೇಳಿದಾಗ, ಇಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಆಗಬೇಕು, ಅದೇ ಕಾರಣಕ್ಕೆ ನಾನು ಅನಾಥಾಶ್ರಮಕ್ಕೆ ಕೆಲಸಕ್ಕೆ ಅಂತ ಹೋಗ್ತಿರೋದು. ಅಲ್ಲಿ ಇದ್ರೆ ಖಂಡಿತ ನೆಮ್ಮದಿ ಆಗತ್ತೆ. ಕೋರ್ಟ್ಗೆ ಹೋಗದೆ ಇರಬಹುದು, ಅಲ್ಲಿ ನ್ಯಾಯ ಕೊಡಿಸೋಕೆ ಹೋಗ್ತೀನಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದಕ್ಕೆ ಹೋಗ್ತೀನಿ. ಆದರೆ ಇಲ್ಲಿ ಮಕ್ಕಳಿಗೆ ತಪ್ಪಿ ಮಾಡದೇ ಇರೋ ಹಾಗೆ ಪಾಠ ಕಲಿಸೋಕೆ ಹೋಗ್ತಿದ್ದೀನಿ, ಮಕ್ಕಳನ್ನು ಯಾವುದೇ ರೀತಿಯಲ್ಲೂ ತಪ್ಪು ಮಾಡದೇ ಇರೋ ಹಾದಿಯಲ್ಲಿ ನಡಿಬೇಕು ಅಂತ ಹೇಳಿ ಬುದ್ಧಿ ಹೇಳೋದಕ್ಕೆ ಹೋಗ್ತಿದ್ದೀನಿ. ಈ ಒಂದು ಕೆಲಸದಲ್ಲಿ ನನಗೆ ತೃಪ್ತಿ ಇದೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಶಕುಂತಲ ಅವರು, ಹೌದು, ಸಮಾಜ ಕಟ್ಟೋ ಕೆಲಸ ಅಷ್ಟು ಸುಲಭ ಅಲ್ಲ, ಒಳ್ಳೆ ಸಮಾಜ ಕಟ್ಟೋದು ತುಂಬಾ ಕಷ್ಟವಾದಂಥ ಕೆಲಸ ಅಂತ ಶಕುಂತಲ ಅವರು ಹೇಳ್ತಾರೆ. ಆದರೆ ನಿರ್ಮಲಾ ಪಾಟೀಲ್ ಮತ್ತೊಬ್ಬರು ಉಸಾಬರಿ ನಮಗೆ ಅದಕ್ಕೆ ಸುಮ್ಮನೆ ವಿನಾಕಾರಣ ಎಲ್ಲೆಲ್ಲೋ ಕೆಲಸಕ್ಕೆ ಹೋಗೋದ್ಬಿಟ್ಟು ಅಚ್ಚುಕಟ್ಟಾಗಿ ಮನೇಲಿ ಕೆಲಸ ಮಾಡೋಕ್ಕಿರೋಕ್ಕಾಗಲ್ವಾ, ಹಾಗಾದರೆ ಇದನ್ನೆಲ್ಲ ನಾವು ಮಾಡಬೇಕಾ, ನಮಗೆ ಭಾರ ಅಂತ ಅನಿಸೋದಿಲ್ವಾ ಅಂತ ನಿರ್ಮಲ ಅವರು ಹೇಳಿದಾಗ, ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ಯಾ ನಿರ್ಮಲಾ, ನಾವೆಲ್ಲ ಇದ್ದೀವಿ ತಾನೇ, ನಾವು ಕೂತ್ಕೊಂಡು ಏನು ಮಾಡಬೇಕು, ನಾವು ಕೆಲಸ ಮಾಡೋಣ ಬಿಡು, ಹೊರಗಡೆಯವರು ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತಾರೆ, ಮನೆ ಒಳಗಡೆ ಇರೋದನ್ನು ನಾವೆಲ್ಲ ಹಂಚ್ಕೊಂಡು ಮಾಡೋಣ ಅಂತ ಶಕುಂತಲ ಅವರು ತಿಳಿಸ್ತಾರೆ. ಆದರೆ ಇಲ್ಲಿ ನಿರ್ಮಲಾ ಪಾಟೀಲ್ ಅವರು ಮಾತ್ರ ಇಲ್ಲ, ಹಾಗಂದು ಮಾತ್ರಕ್ಕೆ ಸುಮ್ಮನೆ ಇರೋಕ್ಕಾಗೋದಿಲ್ಲ, ಅವಳು ಜವಾಬ್ದಾರಿ ತಗೊಳ್ಳೇಬೇಕು ಅಂತ ಹೇಳಿ ನಿರ್ಮಲ ಅವರು ಹೇಳಿದಾಗ, ಅರ್ಜುನ ಏನಮ್ಮ ಮಾಡಬೇಕಾಗಿದೆ ಭಾರ್ಗವಿಯವರು ಅಂತ ಪ್ರಶ್ನೆ ಮಾಡ್ತಾರೆ. ಏನಿಲ್ಲ ಅಂತ ಹೇಳಿದ್ರು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ, ಅದೇ ಕಾರಣಕ್ಕೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೇವೆ, ಆ ಜವಾಬ್ದಾರಿಯನ್ನು ಭಾರ್ಗವಿ ವಹಿಸ್ಕೋಬೇಕು ಅಂದಾಗ ಅರ್ಜುನ್ಗೆ ತುಂಬ ಖುಷಿ ಆಗುತ್ತೆ. ಬಟ್ ಭಾರ್ಗವಿಗೆ ವಹಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ, ಯಾಕಂದರೆ ಯಾವಾಗಾದರೂ ತನಗೆ ಅರ್ಜುನ್ ಮೆಸೇಜ್ ಬರ್ಬೋದು, ತಾನು ಹೋಗ್ಬೇಕಾಗ್ಬೋದು, ಏನು ಮಾಡೋದು ಅಂತ. ಅಷ್ಟರಲ್ಲಿ ವೃಂದ ಬರ್ತಾಳೆ. ವೃಂದ ಬಂದಿದೆ, ಏನದಲ್ಲ ಈ ಮನೆಯಲ್ಲಿ ನಾನು ಕೂಡ ಸೊಸೆನೇ ಅಲ್ವಾ, 2 ವರ್ಷದಿಂದ ಇದ್ದೀನಿ, ನನಗೆ ಈ ಜವಾಬ್ದಾರಿಯನ್ನು ಕೊಡಬಹುದಲ್ವಾ, ಯಾಕೆ ಎಲ್ಲರೂ ಕೂಡ ನನ್ನ ಮೂಲೆಗೂ ಮಾಡ್ತಿದ್ರಾ ಅಂತ ಪ್ರಶ್ನೆ ಮಾಡಿದಾಗ, ಇಲ್ಲ ಇದು ಭಾವನ ಒಂದು ನಿರ್ಧಾರ, ಅದೇ ಕಾರಣಕ್ಕೋಸ್ಕರನೇ ನಾವು ಈ ಡಿಸಿಷನ್ ಅನ್ನ ತಗೊಂಡಿದ್ದು ಅಂತ ಸಾಕ್ಷಿ ಹೇಳ್ತಾರೆ. ಅಷ್ಟು ನಿನಗೆ ಪೂಜೆ ಮಾಡೋ ಆಸೆ ಇದ್ರೆ ಭಾರ್ಗವಿಗೆ ಸಹಾಯ ಮಾಡು ಪೂಜೆಯಲ್ಲಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಕೂಡ, ಅಕ್ಕ ನೀನೇ ತಗೋ ಅಕ್ಕ, ನನಗೇನು ಬೇಜಾರಿಲ್ಲ, ಇಲ್ಲಿ ಮನೆಯವರ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಕೂಡ ಭಾರ್ಗವಿ ತಿಳಿಸ್ತಾರೆ. ಬಿಕಾಸ್ ಇಲ್ಲಿ ಭಾರ್ಗವಿನೇ ಪೂಜೆ ಮಾಡಬೇಕು, ಯಾಕಂದ್ರೆ ಬೃಂದಾಳನ ಸೊಸೆ ಅಂತ ಒಪ್ಕೊಂಡಿದ್ದಾಗಿದೆ, ಭಾರ್ಗವಿ ಸೊಸೆ ಅಂತ ಎಲ್ಲರೂ ಒಪ್ಕೋಬೇಕಾಗಿದೆ, ಅದೇ ಕಾರಣಕ್ಕೆ ಭಾರ್ಗವಿನ ಪೂಜೆ ಮಾಡಲಿ ಅಂತಿರೋದು ಅಂತ ಹೇಳಿ ರುದ್ರ ಅವರು ಹೇಳ್ತಾರೆ. ಅದೇ ಕಾರಣಕ್ಕೆ ಭಾರ್ಗವಿ ಹೇಳುವುದು, ನಾನು ಎಲ್ಲರ ವಿಶ್ವಾಸವನ್ನ ಕಾಲ ಕಳೆದಂತೆ ಗಳಿಸ್ಕೋತೀನಿ, ನನ್ನ ಸಮಯಕ್ಕೋಸ್ಕರ ಕಾಯ್ತೀನಿ, ಆ ಪೇಷನ್ಸ್ ನನಗಿದೆ, ಅಕ್ಕನೇ ಪೂಜೆ ಮಾಡಲಿ ಅಂತ ಭಾರ್ಗವಿ ಹೇಳಿದಾಗ, ಬೇಡಮ್ಮ ಬೇಡ, ಎಲ್ಲರೂ ತೀರ್ಮಾನ ತಗೊಂಡಿದಾರಲ್ಲ ದೊಡ್ಡವರು, ಅವರು ಹೇಳ್ದಾಗ್ಲೇ ಆಗಿ ನೀನೇ ಪೂಜೆ ಮಾಡು, ನೀನು ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ದೆ ಮನಸ್ಸಲ್ಲಿ ತುಂಬ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೆ ಮರುದಿನ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಎಲ್ಲವನ್ನ ಕೂಡ ತುಂಬ ಅಚ್ಚುಕಟ್ಟಾಗಿ ಭಾರ್ಗವಿ ನಿರ್ವಹಿಸಿದಾಳೆ. ನಂತರ ಇಲ್ಲಿ ನಿರ್ಮಲಾ ಪಾಟೀಲ್, ಜೆ ಪಿ ಪಾಟೀಲ್ ಹಸಮಣ ಮೇಲೆ ಕುಳಿತುಕೊಂಡಿದ್ದಾರೆ. ಪುರೋಹಿತರು ಪ್ರಸಾದ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಬೃಂದ ಹೋಗಿ ಪ್ರಸಾದ ನೋಡ್ತಾರೆ, ಅಡುಗೆ ಮನೆಯಲ್ಲಿ ಭಾರ್ಗವಿನೂ ಇಲ್ಲ, ಪ್ರಸಾದನೂ ಇಲ್ಲ. ಅದೇ ವಿಷಯವನ್ನ ಬಂದು ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ನಾನು ಹೇಳಿದೆ ನಾನೇ ಮಾಡ್ತೀನಿ ಅಂತ, ಆದರೆ ಭಾರ್ಗವಿಗೆ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿದ್ರೆ ನೋಡಿದ್ರ ಅವಳ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸಿದ್ಲು ಅಂತ ಬೃಂದ ಹೇಳೋದಕ್ಕೂ ಪುರೋಹಿತರು ಇನ್ನು 2 ನಿಮಿಷ ಇದೆ ಅಷ್ಟೇ, ಅಷ್ಟರಲ್ಲಿ ಟೈಮ್ ಮೀರಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಅಷ್ಟರಲ್ಲಿ ಭಾರ್ಗವಿ ರುದ್ರವರ ಜೊತೆ ಎಂಟ್ರಿ ಕೊಡ್ತಾಳೆ. ರುದ್ರವರ ಜೊತೆ ಬಂದಿದ್ದೆ ಪ್ರಸಾದವನ್ನು ಕೂಡ ತಂದುಕೊಟ್ಟು ಪೂಜೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.